ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಶ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಶ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಫೆಬ್ರವರಿ ತಿಂಗಳಿನಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಎಲ್ಲ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ರಿವೈಸ್ ಮಾಡ್ತಾ ಇದೆ. ಸೊ ರಿವಿಷನ್ ಸೀರೀಸನ್ನು ಪ್ರಾರಂಭ ಮಾಡಲಾಗಿದ್ದು ಆಲ್ರೆಡಿ 2 ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಾಗಿದೆ. ನೀವು ವಿಡಿಯೋಸ್ಗಳನ್ನು ನೋಡಿಲ್ಲ ಅಂತಂತಂದರೆ ಈ ರಿವಿಷನ್ ಅನ್ನುವ ಪ್ಲೇ ಲಿಸ್ಟ್ನಲ್ಲಿ ಹೋಗಿ 2 ವಿಡಿಯೋಸ್ಗಳನ್ನು ನೋಡ್ಕೊಳ್ಳಿ. ಅದೇ ರೀತಿಯಾಗಿ ಮುಂದಿನ ವಿಡಿಯೋಸ್ಗಳನ್ನು ಕೂಡ ಪ್ರಶ್ನೋತ್ತರ ರೂಪದಲ್ಲಿ ರಿವಿಷನ್ ಈಸಿ ಆಗುವಂತೆ ಅಪ್ಲೋಡ್ ಮಾಡಲಾಗುತ್ತೆ. ಸೊ ಅದನ್ನು ಫಾಲೋ ಮಾಡಿ. ನಿಮ್ಮ ಎಕ್ಸಾಮ್ಸ್ಗಳು ಫಾಸ್ಟ್ ಅಪ್ರೋಚ್ ಆಗ್ತಾ ಇರೋದ್ರಿಂದ ನಿಮ್ಮ ರಿವಿಷನ್ ಈಸಿ ಆಗಲಿ ಅಂತ ಈ ಒಂದು ಸಿರೀಸನ್ನು ಪ್ರಾರಂಭ ಮಾಡಲಾಗಿದೆ. ಅದರ ಉಪಯೋಗವನ್ನು ಎಲ್ಲ ಆಸ್ಪಿರೆಂಟ್ಸ್ಗಳು ಪಡೆದುಕೊಳ್ಳಿ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳುವುದರೊಂದಿಗೆ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಈ ಒಂದು ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ವೇರ್ ಈಸ್ ದ ಹೆಡ್ ಕ್ವಾರ್ಟರ್ ಈಸ್ ಲೊಕೇಟೆಡ್ ಆಫ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ಮಾಸ್ಕೋ, ಆಪ್ಷನ್ 2 ದೆಹಲಿ, ಆಪ್ಷನ್ 3 ಶಾಂಘೈ ಅಥವಾ ಆಪ್ಷನ್ 4 ಬ್ರೆಜಿಲಿನ ರಿಯೋ ಡಿ ಜನೇರೋ ಅಂತ ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. ಚೀನಾದ ಶಾಂಘೈ ನಗರದಲ್ಲಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಈ ಒಂದು ಬ್ಯಾಂಕಿನ ಹೆಡ್ ಕ್ವಾರ್ಟರ್ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಈ ಆಪ್ಷನ್ಸ್ಗಳನ್ನು ನೋಡ್ತಿದ್ರೆ ನಿಮ್ಮ ತಲೆಯಲ್ಲಿ ಒಂದು ಒಕ್ಕೂಟ ನೆನಪಿಗೆ ಬರಬೇಕು. ಅದು ಯಾವುದು ಅಂತಂದರೆ ಬ್ರಿಕ್ಸ್ ಅಂತ. ಬ್ರಿಕ್ಸ್ ಅಂತಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತು ಸೌತ್ ಆಫ್ರಿಕಾ ಈ 5 ರಾಷ್ಟ್ರಗಳ ಒಂದು ಒಕ್ಕೂಟವನ್ನು ಬ್ರಿಕ್ಸ್ ಕೋಆಪರೇಷನ್ ಅಂತ ಕರೆಯಲಾಗುತ್ತೆ. ಸೊ ಈ ಚೀನಾ ರಾಷ್ಟ್ರದ ಶಾಂಘೈ ನಗರದಲ್ಲಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇದರ ಹೆಡ್ ಕ್ವಾರ್ಟರ್ ಲೊಕೇಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಬ್ರಿಕ್ಸ್ 2012ರ ಸಮ್ಮೇಳನವನ್ನು ಭಾರತದಲ್ಲಿ ಆಯೋಜನೆ ಮಾಡಲಾಗಿತ್ತು. ಸೊ 2012ರ ಈ ಒಂದು ಶೃಂಗಸಭೆ ನಡೆದಂತಹ ಸಂದರ್ಭದಲ್ಲಿ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕನ್ನು ಸ್ಥಾಪನೆ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟನ್ನು ಇವಾಲ್ವ್ ಮಾಡಲಾಗಿತ್ತು. ಇದರ ಪ್ರತಿಫಲವಾಗಿ 2015ನೇ ಇಸವಿಯಲ್ಲಿ ಔಪಚಾರಿಕವಾಗಿ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದರ ಹೆಡ್ ಕ್ವಾರ್ಟರ್ ಲೊಕೇಟ್ ಆಗಿರುವುದು ಆಲ್ರೆಡಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ ಹಾಗೆ ಚೀನಾ ದೇಶದ ಶಾಂಘೈ ನಗರದಲ್ಲಿ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇದರ ಹೆಡ್ ಕ್ವಾರ್ಟರ್ ಲೊಕೇಟ್ ಆಗಿದೆ. ಇನ್ನು ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕನ್ನು ಸ್ಥಾಪನೆ ಮಾಡುವಂತಹ ಉದ್ದೇಶ ಏನಾಗಿತ್ತು ಅಂತಂದರೆ ಈ ಎಮರ್ಜಿಂಗ್ ಎಕನಾಮಿಗಳ ರಾಷ್ಟ್ರವಾದಂತಹ ಕೆಲವೊಂದಿಷ್ಟು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಮೂಲಸೌಕರ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ ಯೋಜನೆಗಳಲ್ಲಿ ಅಂದರೆ ಕೆಲವೊಂದಿಷ್ಟು ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡುವಂತಹ ಉದ್ದೇಶದಿಂದ ಹಣಕಾಸಿನ ಒಂದು ಸೌಕರ್ಯವನ್ನು ಒದಗಿಸುವಂತಹ ಒಂದು ಉದ್ದೇಶದಿಂದ ಈ ಬ್ರಿಕ್ಸ್ ಒಕ್ಕೂಟದಿಂದ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕನ್ನು 2015ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೋಟ್ ಮಾಡಿ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ವಾಸ್ ಲಾಂಚ್ಡ್ ಅಥವಾ ಈ ಎಸ್ಟಾಬ್ಲಿಷ್ಡ್ ಆನ್ 2015. ಅದೇ ರೀತಿಯಾಗಿ ಇದರ ಮುಖ್ಯ ಕಚೇರಿ ಚೀನಾದ ಶಾಂಘೈ ನಗರದಲ್ಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಾಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳು, ನಿಮ್ಮ ಸಜೆಷನ್ಗಳು ಏನಾದರೂ ಇದ್ದರೆ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಗೆಸ್ ಮಾಡಿ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಪ್ರಶ್ನೆ ಏನು ಅಂತ ನೋಡೋಣ. ಇತ್ತೀಚೆಗೆ ಈ ಮಯೋನ್ ಅನ್ನುವ ಹೆಸರಿನ ಆಕ್ಟಿವ್ ವೋಲ್ಕ್ಯಾನೋ ಅಥವಾ ಮಯೋನ್ ಸಕ್ರಿಯ ಜ್ವಾಲಾಮುಖಿ ನ್ಯೂಸ್ನಲ್ಲಿತ್ತು. ಇದು ಯಾವ ರಾಷ್ಟ್ರದಲ್ಲಿದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ಜಪಾನ್, ಆಪ್ಷನ್ 2 ಇಂಡೋನೇಷ್ಯಾ, ಆಪ್ಷನ್ 3 ಹವಾಯಿ ಅಥವಾ ಆಪ್ಷನ್ 4 ಫಿಲಿಪೈನ್ಸ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಈ ಮಯೋನ್ ಸಕ್ರಿಯ ಜ್ವಾಲಾಮುಖಿ ಎಲ್ಲಿದೆ ಅಂತ ಇದರ ಮ್ಯಾಪ್ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಅದಕ್ಕಿಂತ ಮುಂಚೆ ನಿಮ್ಮ ಸಜೆಷನ್ ಅಥವಾ ಏನಾದರೂ ಕಮೆಂಟ್ಸ್ಗಳು ಇದ್ದರೆ ಅಥವಾ ಏನಾದರೂ ಒಪಿನಿಯನ್ ಡೌಟ್ಸ್ಗಳು ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಮೊದಲನೇ ಆರ್ಟಿಕಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಆರ್ಟಿಕಲ್ ಆಗಿದೆ. ಲಂಪಿ ಸ್ಕಿನ್ ಡಿಸೀಸ್ ನ್ಯೂಸ್ ಪೇಪರ್ನಲ್ಲಿ ನೀವೆಲ್ಲ ಓದಿರಬಹುದು. ಚರ್ಮ ಗಂಟು ಕಾಯಿಲೆ ಅಂತ ಇತ್ತೀಚಿನ ದಿನಗಳಲ್ಲಿ ಈ ಜಾನುವಾರುಗಳಿಗೆ ಸಾಕಷ್ಟು ತೊಂದರೆಯನ್ನು ನೀಡ್ತಾ ಇರುವಂತಹ ಈ ಒಂದು ಲಂಪಿ ಸ್ಕಿನ್ ಡಿಸೀಸ್
ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ವೈರಸ್ನಿಂದ ಹರಡುವಂತಹ ಈ ಲಂಪಿ ಸ್ಕಿನ್ ಡಿಸೀಸ್ಗೆ ಕಾರಣವಾಗಿರುವಂತಹ ಈ ಲಂಪಿ ಸ್ಕಿನ್ ಡಿಸೀಸ್ ಅನ್ನೋ ಹೆಸರಿನ ವೈರಸ್ನ ಜೆನೆಟಿಕಲ್ ಸ್ಟ್ರಕ್ಚರನ್ನು ಇತ್ತೀಚಿನ ದಿನಗಳಲ್ಲಿ ಭಾರತೀಯ ವಿಜ್ಞಾನಿಗಳಿಂದ ಅರ್ಥ ಮಾಡಿಕೊಳ್ಳಲಾಗ್ತಾ ಇದೆ ಮತ್ತು ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ಗಳನ್ನು ಕೂಡ ಮಾಡಲಾಗಿದೆ ಅಂತ ಈ ಲಂಪಿ ಸ್ಕಿನ್ ಡಿಸೀಸ್ ಬಗ್ಗೆ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಜೆನೆಟಿಕಲ್ ಇನ್ಫಾರ್ಮೇಷನ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಿಂದ ಅದನ್ನು ಯಾವ ರೀತಿಯಾಗಿ ಆ ಒಂದು ರೋಗವನ್ನು ಟ್ರೀಟ್ ಮಾಡ್ಕೋಬೇಕು, ಅಂದರೆ ಅದರ ಔಷಧಿಗಳು ಯಾವ ರೀತಿಯಾಗಿ ಅದನ್ನು ಅಭಿವೃದ್ಧಿಪಡಿಸಬೇಕು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ವಿಜ್ಞಾನಿಗಳಿಗೆ ಸಾಕಷ್ಟು ಸಹಾಯ ಆಗುತ್ತೆ. ಸೊ ಹೀಗಾಗಿ ಇದರ ಆನುವಂಶಿಕ ರಚನೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಸಾಕಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಅಂತ ನಾವು ಈ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೋಬೇಕಾಗುತ್ತೆ. ಇನ್ನು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಈ ಲಂಪಿ ಸ್ಕಿನ್ ಡಿಸೀಸ್ ಅಥವಾ ಚರ್ಮಗಂಟು ಕಾಯಿಲೆ ಸಾಕಷ್ಟು ಬಾರಿ ನ್ಯೂಸ್ ಪೇಪರ್ನಲ್ಲಿ ಇರುವುದರಿಂದ, ಈ ವಿಷಯ ನ್ಯೂಸ್ ಪೇಪರ್ನಲ್ಲಿ ಇರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಇದರ ಮೇಲೆ ಪ್ರಶ್ನೆಗಳು ಕೂಡ ಬರ್ಬೋದು. ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ಬೋದು ಅಂತಂದರೆ, ಈ ಲಂಪಿ ಸ್ಕಿನ್ ಡಿಸೀಸ್ ಯಾವ ಒಂದು ಸೂಕ್ಷ್ಮಾಣು ಜೀವಿಯಿಂದ ಹರಡುತ್ತದೆ ಅಂತ ಏನಾದರೂ ಪ್ರಶ್ನೆ ಬಂದರೆ, ಇದು ವೈರಸ್ ಮೂಲಕ ಹರಡುವಂತಹ ಒಂದು ಕಾಯಿಲೆಯಾಗಿದೆ. ಇದು ಮುಖ್ಯವಾಗಿ ಜಾನುವಾರುಗಳ ಮೇಲೆ ಪರಿಣಾಮವನ್ನು ಬೀರುವಂತಹ ಒಂದು ಕಾಯಿಲೆಯಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಸಿಡುಬು ಮತ್ತು ಮಂಕಿ ಪಾಕ್ಸ್ ವೈರಸ್ಗಳ ಕುಟುಂಬಕ್ಕೆ ಸಂಬಂಧಿಸಿದಂತಹ ಪೊಕ್ಸಿರಿಡೆ ಮತ್ತು ಕ್ಯಾಪ್ರಿ ಪಾಕ್ಸ್ ವೈರಸ್, ಈ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದಂತಹ ವೈರಸ್, ಅದರ ಹೆಸರು ಲಂಪಿ ಸ್ಕಿನ್ ಡಿಸೀಸ್ ವೈರಸ್ ಅಂತ. ಇದು ವೈರಸ್ ಮೂಲಕ ಹರಡುವಂತಹ ಒಂದು ರೋಗವಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಅದರ ಹೆಸರು ಏನು ಅಂತಂದರೆ ಲಂಪಿ ಸ್ಕಿನ್ ಡಿಸೀಸ್ ವೈರಸ್, LSDV ಅನ್ನುವ ಈ ಒಂದು ವೈರಸ್ನಿಂದ ಸೋಂಕಿತವಾದಂತಹ ಸೊಳ್ಳೆಗಳಾಗಿರ್ಬೋದು ಅಥವಾ ಕಚ್ಚುವಂತಹ ನೊಣಗಳು ಅಥವಾ ಇತರ ಆ ರೀತಿಯಾದಂತಹ ಕೀಟಗಳು ಈ ಪ್ರಾಣಿಗಳನ್ನು ಕಚ್ಚುವುದರ ಮೂಲಕ ಈ ಲಂಪಿ ಸ್ಕಿನ್ ಡಿಸೀಸ್ ಅನ್ನುವ ವೈರಸ್ ಸ್ಪ್ರೆಡ್ ಆಗಿ ಕಾಯಿಲೆ ಹರಡುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ದನಕರುಗಳ ಮೇಲೆ ಈ ರೀತಿಯಾದಂತಹ ಗಂಟಾದಂತಹ ರಚನೆಗಳು ಉಂಟಾಗುವುದರ ಮೂಲಕ ಈ ಒಂದು ಜಾನುವಾರುಗಳ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮವನ್ನು ಬೀರುವಂತಹ ವೈರಸ್ ಈ ಲಂಪಿ ಸ್ಕಿನ್ ಡಿಸೀಸ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಇಮೇಜ್ನಲ್ಲಿ ಕೂಡ ನೋಡ್ಬೋದು ಸೊಳ್ಳೆಗಳು ಮತ್ತು ಕಚ್ಚುವಂತಹ ನೊಣಗಳು, ಇತರ ಕೀಟಗಳು ಕಚ್ಚುವುದರಿಂದ ಅಥವಾ ಸೋಂಕಿತವಾದಂತಹ ಕೀಟಗಳು ಕಚ್ಚುವುದರಿಂದ ಜಾನುವಾರುಗಳಿಗೆ ಈ ಒಂದು ರೋಗ ಹರಡುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಜಾನುವಾರುಗಳ ಸಾವಿಗೂ ಕೂಡ ಕಾರಣವಾಗ್ತಾ ಇರುವಂತಹ ಈ ಒಂದು ರೋಗ ಲಂಪಿ ಸ್ಕಿನ್ ಡಿಸೀಸ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಇದು ವಿಶೇಷವಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತಂದರೆ, ಇದು ಒಂದು ಝೂನೋಟಿಕ್ ಕಾಯಿಲೆ ಅಲ್ಲ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಒಂದು ಮಾಹಿತಿ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಝೂನೋಟಿಕ್ ಡಿಸೀಸ್ ಅಥವಾ ಝೂನೋಟಿಕ್ ಕಾಯಿಲೆಗಳು ಅಂತಂದರೆ ಈ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುವಂತಹ ರೋಗಗಳನ್ನು ಝೂನೋಟಿಕ್ ಡಿಸೀಸಸ್ ಅಥವಾ ಝೂನೋಟಿಕ್ ಕಾಯಿಲೆಗಳು ಅಂತ ಕರೆಯಲಾಗುತ್ತೆ. ಆದರೆ ಈ ಲಂಪಿ ಸ್ಕಿನ್ ಡಿಸೀಸ್ ಏನಿದೆ ಇದು ಝೂನೋಟಿಕ್ ಕಾಯಿಲೆ ಅಲ್ಲ ಅಂತ ನಾವು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುವಂತಹ ಝೂನೋಟಿಕ್ ಕಾಯಿಲೆಗಳಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದರೆ ರೇಬಿಸ್ ರೋಗ. ರೇಬಿಸ್ ಅನ್ನುವ ಈ ಒಂದು ರೋಗ ಏನಿದೆ ನಾಯಿಗಳಿಂದ ಅಥವಾ ಪ್ರಾಣಿಗಳಿಂದ ಈ ಮನುಷ್ಯನಿಗೆ ಹರಡುವಂತಹ ಒಂದು ರೋಗವಾಗಿದೆ. ಇದನ್ನು ಝೂನೋಟಿಕ್ ಕಾಯಿಲೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಝೂನೋಟಿಕ್ ಡಿಸೀಸ್. ಸೊ ಝೂನೋಟಿಕ್ ಅಂದರೆ ಏನು ಅಂತ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂತಹ ರೋಗಗಳನ್ನು ಝೂನೋಟಿಕ್ ಕಾಯಿಲೆ ಅಂತ ಕರೀತಾರೆ. ಆದರೆ ಈ ಲಂಪಿ ಸ್ಕಿನ್ ಡಿಸೀಸ್ ಅಥವಾ ಚರ್ಮಗಂಟು ಕಾಯಿಲೆ ರೋಗ ಏನಿದೆ ಇದು ಝೂನೋಟಿಕ್ ವೈರಸ್ ಅಥವಾ ಝೂನೋಟಿಕ್ ಕಾಯಿಲೆ ಅಲ್ಲ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ಸದ್ಯಕ್ಕೆ ಈ ವೈರಸ್ನಿಂದ ಹರಡುವಂತಹ ಲಂಪಿ ಸ್ಕಿನ್ ಡಿಸೀಸ್ಗೆ ಯಾವುದೇ ನಿರ್ದಿಷ್ಟವಾದಂತಹ ಒಂದು ಔಷಧಿಯನ್ನು ಕಂಡು ಹಿಡಿಯಲಾಗಿಲ್ಲ. ಆದರೂ ಕೂಡ ಈ ಸಿಂಪ್ಟಮ್ಸ್ಗಳನ್ನು ಅಂದರೆ ಜ್ವರ ಆಗಿರ್ಬೋದು, ಇತರ ಯಾವುದೇ ಒಂದು ರೋಗ ಲಕ್ಷಣಗಳನ್ನು ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಸದ್ಯಕ್ಕೆ ಡಾಕ್ಟರ್ಗಳಿಂದ ಔಷಧಿಗಳನ್ನು ನೀಡಲಾಗ್ತಾ ಇದೆ. ಆದರೆ ಸದ್ಯಕ್ಕೆ ಯಾವುದೇ ನಿರ್ದಿಷ್ಟವಾದಂತಹ ಔಷಧಿಯನ್ನು ಈ ಚರ್ಮಗಂಟು ಕಾಯಿಲೆಗೆ ಕಂಡು ಹಿಡಿಯಲಾಗಿಲ್ಲ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ಸೊ ಆಗಲೇ ತಿಳಿಸಿದ ಹಾಗೆ ರೋಗ ಹರಡುವಿಕೆಯನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು
ರೋಗ ಲಕ್ಷಣಗಳನ್ನು ಹೋಗಲಾಡಿಸುವಂತಹ ಚಿಕಿತ್ಸೆಗಳು ಮತ್ತು ಮುಖ್ಯವಾಗಿ ಇದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹರಡದೇ ಇರುವಂತೆ ಲಸಿಕೆಗಳನ್ನು ಕೂಡ ನೀಡಲಾಗುತ್ತೆ ಪ್ರಾಣಿಗಳಿಗೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಯಾವ ರೀತಿಯಾದಂತಹ ಒಂದು ಸಿಂಪ್ಟಮ್ಸ್ಗಳನ್ನು ಈ ಲಂಪಿ ಸ್ಕಿನ್ ಡಿಸೀಸ್ ಹೊಂದಿರುತ್ತೆ ಅಂತಂದರೆ, ಈ ಚರ್ಮಗಂಟು ಕಾಯಿಲೆಗೆ ತುತ್ತಾಗಿರುವಂತಹ ಪ್ರಾಣಿಗಳು ಅವುಗಳ ಲಿಂಪ್ ನೋಟ್ಸ್ಗಳ ಮೇಲೆ, ಲಿಂಬಿಕ್ ಸಿಸ್ಟಮ್ ಅಂತ ಏನು ಕರಿತೇವೆ, ದುಗ್ಧರಸ ಗ್ರಂಥಿಗಳ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುವುದರ ಮೂಲಕ ಈ ಚರ್ಮದ ಒಳಗೆ ಉಂಡೆಯಂತೆ ಕಾಣುವಂತಹ ಗಂಟುಗಳನ್ನು ನಾವು ಕಾಣಬಹುದು. ಸೊ ಇದರ ಒಂದು ಪರಿಣಾಮಕ್ಕೆ ಒಳಗಾದಂತಹ ಪ್ರಾಣಿಗಳ ಮೇಲೆ ಸಾಮಾನ್ಯವಾಗಿ ಜ್ವರ ಆಗಿರಬಹುದು, ಅಥವಾ ಆ ಪ್ರಾಣಿಗಳು ಮುಖ್ಯವಾಗಿ ದನಕರುಗಳು ಏನಿವೆ ಇವು ಹಾಲಿನ ಇಳುವರಿಯಲ್ಲಿ ಸಾಕಷ್ಟು ತೀಕ್ಷ್ಣವಾದಂತಹ ಕುಸಿತವನ್ನು ಕಾಣಲಾಗುತ್ತೆ. ಇದರಿಂದ ಹೈನುಗಾರಿಕೆಗೆ ಸಾಕಷ್ಟು ಪರಿಣಾಮವನ್ನು ಉಂಟು ಮಾಡುವುದರ ಮೂಲಕ ಹಾಲಿನ ಉತ್ಪಾದನೆಯಲ್ಲಿ ಸಾಕಷ್ಟು ವಿಶೇಷವಾದಂತಹ ಒಂದು ವಿಪರೀತ ಪರಿಣಾಮವನ್ನು ಬೀರುವಂತಹ ನಿಟ್ಟಿನಲ್ಲೂ ಕೂಡ ಈ ಲಂಪಿ ಸ್ಕಿನ್ ಡಿಸೀಸ್ ಕಾರಣವಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದರಿಂದ ಆ ಒಂದು ಪ್ರದೇಶದ ಈ ಹೈನುಗಾರಿಕೆಯ ಮೇಲೆ ಅಷ್ಟೇ ಅಲ್ಲದೆ ಆ ಒಂದು ಪ್ರದೇಶದ ಆರ್ಥಿಕತೆಯ ಮೇಲೆ ಕೂಡ ಸಾಕಷ್ಟು ವಿಪರೀತವಾದಂತಹ ದುಷ್ಪರಿಣಾಮವನ್ನು ಬೀರುವಲ್ಲಿ ಈ ಲಂಪಿ ಸ್ಕಿನ್ ಡಿಸೀಸ್ ಮುಖ್ಯವಾದಂತಹ ಒಂದು ಕೊಡುಗೆಯನ್ನು ಅಥವಾ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ ಅಂತ ನಾವು ಇದನ್ನು ಇಂಡೈರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಇದರಿಂದ ಆ ಒಂದು ಪ್ರದೇಶದಲ್ಲಿ ಈ ಹಾಲಿನ ಉತ್ಪಾದನೆ ಕಡಿಮೆ ಆಗುವುದರಿಂದ ಈ ಹಾಲಿನ ವೆಚ್ಚ ಅಥವಾ ಹಾಲಿನ ಒಂದು ಬೆಲೆ ಏನಿದೆ ಅದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದರಿಂದ ಎಕನಾಮಿಯ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುವಂತಹ ಒಂದು ವಿಶೇಷವಾದಂತಹ ಒಂದು ಇಂಪ್ಯಾಕ್ಟನ್ನು ಲಂಪಿ ಸ್ಕಿನ್ ಡಿಸೀಸ್ ಮಾಡುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಹಾಲಿನ ಇಳುವರಿಯಲ್ಲಿ ಕಡಿಮೆಯಾಗುವುದು ಮತ್ತು ಕಣ್ಣುಗಳು ಮತ್ತು ಮೂಗುಗಳಿಂದ ಜೊಲ್ಲು ಸುರಿಸುವಿಕೆ ಅಥವಾ ಒಂದು ಏನಂತಾರೆ ಲಿಕ್ವಿಡ್ ಸ್ರವಿಕೆ ಆಗಿರ್ಬೋದು, ಹಸಿವಿನ ಕೊರತೆ ಆಗಿರ್ಬೋದು, ಖಿನ್ನತೆ ಆಗಿರ್ಬೋದು, ಅಥವಾ ಪ್ರಾಣಿಗಳು ಹಾನಿಗೊಳಗಾದಂತಹ ಒಂದು ಚರ್ಮವನ್ನು ತಾಳುವುದಾಗಿರ್ಬೋದು, ಈ ರೀತಿಯಾದಂತಹ ಸಾಕಷ್ಟು ರೀತಿಯಾದಂತಹ ಪರಿಣಾಮಗಳನ್ನು ಈ ಲಂಪಿ ಸ್ಕಿನ್ ಡಿಸೀಸ್ ಮಾಡ್ತಾ ಇದೆ. ಬಂಜರುತನ ಆಗಿರ್ಬೋದು, ಗರ್ಭಪಾತ ಆಗಿರ್ಬೋದು. ಸೊ ಈ ರೀತಿಯಾದಂಥ ಸಾಕಷ್ಟು ರೋಗ ಲಕ್ಷಣಗಳನ್ನು ಈ ಲಂಪಿ ಸ್ಕಿನ್ ಡಿಸೀಸ್ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಕೆಲವೊಂದಿಷ್ಟು ಎಕ್ಸಾಂಪಲ್ಗಳಲ್ಲಿ ಈ ಪ್ರಾಣಿಗಳು ಸತ್ತು ಹೋದಂತಹ, ಸಾವನ್ನಪ್ಪಿದಂತಹ ಕೂಡ ಎಕ್ಸಾಂಪಲ್ಗಳು, ಉದಾಹರಣೆಗಳು ಇವೆ ಅಂತ ಕೂಡ ನಾವು ನೋಟ್ ಮಾಡ್ಕೋಬೋದು. ಲಂಪಿ ಸ್ಕಿನ್ ಡಿಸೀಸ್ ಬಗ್ಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ ಜಾಗ್ರಫಿಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆದಂಥ ಆರ್ಟಿಕಲ್ ಆಗುತ್ತೆ. ಸುಂಟರ ಗಾಳಿ ಅಥವಾ ಟೊರ್ನಾಡೋ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿರುವಂತಹ ಈ ಜಲಪೈಗುರಿ ಅನ್ನುವ ಜಿಲ್ಲೆಯ ಮೈನಾಗುರಿ ಅನ್ನುವ ಪ್ರದೇಶದಲ್ಲಿ ಮಾರಣಾಂತಿಕವಾದಂತಹ ಸುಂಟರ ಗಾಳಿ ಹುಟ್ಟಿಕೊಂಡಿತ್ತು. ಸುಮಾರು 10 ನಿಮಿಷಗಳ ಕಾಲ ಈ ಸುಂಟರ ಗಾಳಿ ಹರಿದಿದ್ದರಿಂದ ಸುಮಾರು 5 ಜನ ಸಾವನ್ನಪ್ಪಿದ್ದು 100ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತ ಇದರ ಬಗ್ಗೆ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಟೊರ್ನಾಡೋಸ್ ಅಥವಾ ಸುಂಟರ ಗಾಳಿ ಅಂದರೆ ಏನು ಅಂತ ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಸುಮಾರು 105ರಿಂದ 322 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಸುತ್ತುತ್ತಿರುವಂತಹ ಈ ಗಾಳಿಯ ವರ್ಟಿಕಲ್ ಕಾಲಮನ್ನು, ಲಂಬವಾದಂತಹ ಒಂದು ಗಾಳಿಯ ಸಿಸ್ಟಮನ್ನು ಈ ಟೊರ್ನಾಡೋ ಅಥವಾ ಸುಂಟರ ಗಾಳಿ ಅಂತ ಕರೆಯಲಾಗುತ್ತೆ. ಸೊ ಇದರ ಮೂಲಕ ಥಂಡರ್ ಸ್ಟಾರ್ಮ್ ಅಥವಾ ಗುಡುಗು ಸಹಿತ ಮಳೆ ಕೂಡ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಅದೇ ಒಂದು ಸಂದರ್ಭದಲ್ಲಿ ಈ ವೈಲೆಂಟ್ ಆದಂತಹ ವರ್ಟಿಕಲ್ ಕಾಲಮ್ ಅಥವಾ ಈ ಸುತ್ತುತ್ತಿರುವಂತಹ ಗಾಳಿಯ ಈ ಲಂಬವಾದಂತಹ ವ್ಯವಸ್ಥೆ ಏನಿದೆ ಅಥವಾ ಒಂದು ವಿದ್ಯಮಾನ ಅಥವಾ ಫೆನಾಮಿನಾನ್ ಏನಿದೆ ಇದನ್ನು ಟೊರ್ನಾಡೋ ಅಥವಾ ಸುಂಟರ ಗಾಳಿ ಅಂತ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಭೂಮಿಯ ಮೇಲೆ ಮತ್ತು ಈ ನೀರಿನ ಮೇಲ್ಮೈ ಮೇಲೂ ಕೂಡ ಹುಟ್ಟಲು ಸಮರ್ಥವಾಗಿರುವಂತಹ ಈ ಟೊರ್ನಾಡೋ ಅಥವಾ ಸುಂಟರ ಗಾಳಿಗಳು ಭೂಮಿಯ ಮೇಲೆ ಇವುಗಳ ಉಗಮವಾದರೆ ಅದನ್ನು ಸುಂಟರ ಗಾಳಿ ಅಥವಾ ಟೊರ್ನಾಡೋ ಅಂತ ಕರೀತಾರೆ. ಅದೇ ರೀತಿಯಾಗಿ ನೀರಿನ ಮೇಲೆ ಉಂಟಾಗುವಂತಹ ಈ ಟೊರ್ನಾಡೋ ಅಥವಾ ಸುಂಟರ ಗಾಳಿಗಳನ್ನು ವಾಟರ್ ಸ್ಪೌಟ್ ಅಥವಾ ಜಲಪ್ರವಾಹಗಳು ಅಂತ ಕೂಡ ಕರೆಯಲಾಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಅ ಲ್ಯಾಂಡ್ ಬೇಸ್ಡ್ ವರ್ಟಿಕಲ್ ಕಾಲಮ್ which can turn into a violent rotating air up to 105 to 322 km/h. ಇದು ಸುತ್ತುತ್ತಿರುವಂತಹ ವೇಗವನ್ನು ಸೂಚಿಸುತ್ತದೆ, ನೆನ್ಪಿಟ್ಕೊಳ್ಳಿ.
ಅದೇ ರೀತಿಯಾಗಿ ಸಾಮಾನ್ಯವಾಗಿ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆಯಲ್ಲಿ ಜಾಗ್ರಫಿಕಲ್ ಸಿಸ್ಟಮಲ್ಲಿ ಈ ಸುಂಟರ ಗಾಳಿಗಳು ಉಗಮಿಸುತ್ತವೆ ಅಂತ ತಿಳ್ಕೊಳ್ಳೋದಾದರೆ, ಈ ಡ್ರೈ ಏರ್ ಮತ್ತು ಮಾಯ್ಸ್ಟ್ ಏರ್ ಅಂತಂದರೆ ತೇವಾಂಶವುಳ್ಳವಾದಂತಹ ಗಾಳಿ ಮತ್ತು ಈ ಡ್ರೈ ಏರ್ ಅಂತಂದರೆ ಈ ಶುಷ್ಕವಾದಂತಹ ಗಾಳಿ, ಈ ಎರಡು ವಿಭಿನ್ನ ರೀತಿಯ ಗಾಳಿಯ ವ್ಯವಸ್ಥೆಗಳು ಸಂಘರ್ಷಕ್ಕೆ ಒಳಗಾಗುವುದರಿಂದ ಅಥವಾ ಕೊಲೈಡ್ ಆಗುವುದರಿಂದ ಈ ಸುಂಟರ ಗಾಳಿ ಉಗಮಿಸುವಂತಹ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಈ ಕಡಿಮೆ ಒತ್ತಡ ಪ್ರದೇಶದಲ್ಲಿ, ಅಂದರೆ ಆಲ್ರೆಡಿ ಮಳೆ ಬೀಳ್ತಾ ಇರುವಂತಹ ಅಥವಾ ಗುಡುಗು ಸಹಿತ ಮಳೆ ಬೀಳ್ತಾ ಇರುವಂತಹ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಸುಂಟರ ಗಾಳಿ ಉಗಮಿಸುವಂತಹ ಅಥವಾ ಹುಟ್ಟುವಂತಹ ಸಾಧ್ಯತೆ ಹೆಚ್ಚಾಗ್ತಾ ಹೋಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಗಲೇ ತಿಳಿಸಿದ ಹಾಗೆ ಸುಮಾರು 105ರಿಂದ 322 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಸುತ್ತುತ್ತಿರುವಂತಹ ಗಾಳಿ ಒಂದು ವರ್ಟಿಕಲ್ ಕಾಲಮನ್ನು ಸುಂಟರ ಗಾಳಿ ಅಂತ ಕರಿತೇವೆ. ಸೊ ಇದು ಒಂದು ಕಡೆಯಿಂದ ಮತ್ತೊಂದು ಕಡೆ ಸಾಗುವಂತಹ ವೇಗ ಸಾಮಾನ್ಯವಾಗಿ 97 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಆ ಒಂದು ಡಿಸ್ಟನ್ಸನ್ನು ಟ್ರಾವೆಲ್ ಮಾಡುವಂತಹ ಸಾಮರ್ಥ್ಯವನ್ನು ಕೂಡ ಈ ಸುಂಟರ ಗಾಳಿ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ಜಾಗತಿಕವಾಗಿ ಈ ಮಿಡಲ್ ಲ್ಯಾಟಿಟ್ಯೂಡ್ ಅಥವಾ ಮಧ್ಯ ಅಕ್ಷಾಂಶ ರೇಖೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಸುಂಟರ ಗಾಳಿಗಳನ್ನು ನಾವು ಕಾಣಬಹುದಾಗಿದ್ದು, ಈ ಯುನೈಟೆಡ್ ಸ್ಟೇಟ್ಸ್ ಆಗಿರ್ಬೋದು, ಅರ್ಜೆಂಟೀನಾ ಆಗಿರ್ಬೋದು, ಬಾಂಗ್ಲಾದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಈ ಟೊರ್ನಾಡೋಸ್ಗಳನ್ನು ನಾವು ಗುರುತಿಸಬಹುದಾಗಿದೆ. ಇನ್ನು ಭಾರತದಲ್ಲಿ ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಈ ಸುಂಟರ ಗಾಳಿ ಕಂಡು ಬರದೇ ಹೋದರೂ ಕೂಡ ಭಾರತದ ಪೂರ್ವ ಭಾಗದಲ್ಲಿರುವಂತಹ ರಾಜ್ಯಗಳಾದಂತಹ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಈ ರಾಜ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದ ಸುಂಟರ ಗಾಳಿಗಳನ್ನು ರೆಕಾರ್ಡ್ ಮಾಡಲಾಗಿದೆ. ಮುಖ್ಯವಾಗಿ ಈ ಪ್ರೀ ಮಾನ್ಸೂನ್ ಪೀರಿಯಡ್ನಲ್ಲಿ, ಅಂತಂದರೆ ಮಾನ್ಸೂನ್ ಪ್ರಾರಂಭ ಆಗುವುದಕ್ಕಿಂತ ಮುಂಚಿನ ಸಂದರ್ಭದಲ್ಲಿ ಅಥವಾ ಮುಂಚಿನ ತಿಂಗಳುಗಳಲ್ಲಿ ಈ ವೆಸ್ಟ್ ಬೆಂಗಾಲ್, ಒಡಿಶಾ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದ ಸುಂಟರ ಗಾಳಿಗಳನ್ನು ರೆಕಾರ್ಡ್ ಮಾಡಲಾಗಿದೆ. ಇತ್ತೀಚೆಗೂ ಕೂಡ ವೆಸ್ಟ್ ಬೆಂಗಾಲ್ನಲ್ಲಿ ಈ ಒಂದು ಸುಂಟರ ಗಾಳಿ ಕಂಡು ಬಂದದ್ದರಿಂದ ಸುಮಾರು 5 ಜನ ಸಾವನ್ನಪ್ಪುವುದರೊಂದಿಗೆ 106 ಜನ ಗಾಯಗೊಂಡಿದ್ದಾರೆ ಅಂತ ಕಾಂಟೆಕ್ಸ್ಟನ್ನು ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅಷ್ಟೇ ಅಲ್ಲದೆ ಸ್ವಲ್ಪ ಪ್ರಮಾಣದ ಸುಂಟರ ಗಾಳಿಗಳ ಎಕ್ಸಿಸ್ಟೆನ್ಸನ್ನು ಈ ನಾರ್ತ್ ವೆಸ್ಟ್ ಆಫ್ ಇಂಡಿಯಾ, ಅಂತಂದರೆ ಈ ವಾಯುವ್ಯ ಭಾಗದ ಭಾರತದಲ್ಲೂ ಕೂಡ ಸುಂಟರ ಗಾಳಿಗಳ ಕೆಲವೊಂದಿಷ್ಟು ಸಂದರ್ಭಗಳನ್ನು ನಾವು ಕಂಡಿದ್ದೇವೆ ಅಂತ ರೆಕಾರ್ಡ್ ಮಾಡಲಾಗಿದೆ. ಸಾಮಾನ್ಯವಾಗಿ ಅಧಿಕೃತವಾದಂತಹ ಯಾವುದೇ ರೀತಿಯಾದಂತಹ ಟೊರ್ನಾಡೋಸ್ಗಳನ್ನು ಅಥವಾ ಸುಂಟರ ಗಾಳಿಗಳನ್ನು ರೆಕಾರ್ಡ್ ಮಾಡುವಂತಹ, ಮಾನಿಟರ್ ಮಾಡುವಂತಹ ವ್ಯವಸ್ಥೆ ಭಾರತದಲ್ಲಿ ಇಲ್ಲದೆ ಹೋದರೂ ಕೂಡ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ನ ಮೂಲಕ ಈ ಪಶ್ಚಿಮ ಬಂಗಾಳದಲ್ಲಿ ಬಂದಂತಹ ಈ ಟೊರ್ನಾಡೋ ಅಥವಾ ಸುಂಟರ ಗಾಳಿಯ ಬಗ್ಗೆ ರೆಕಾರ್ಡ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿದೆ. ಇನ್ನು ಈ ಟೊರ್ನಾಡೋಸ್ ಅಥವಾ ಸುಂಟರ ಗಾಳಿಯನ್ನು, ಅದರ ಒಂದು ತೀವ್ರತೆಯನ್ನು ಅಳೆಯುವಂತಹ ಒಂದು ಮಾನ ಯಾವುದು ಅಂತಂದರೆ, ಸ್ಕೇಲ್ ಯಾವುದು ಅಂತಂದರೆ ಫುಜಿತಾ ಸ್ಕೇಲ್ ಅಂತ ನೆನ್ಪಿಟ್ಕೊಳ್ಳಿ. ಈ ಸುಂಟರ ಗಾಳಿಯ ಶಕ್ತಿಯನ್ನು ಅಥವಾ ಟೊರ್ನಾಡೋ ಇದರ ಸ್ಟ್ರೆಂತನ್ನು, ಇಂಟೆನ್ಸಿಟಿಯನ್ನು ಮೆಜರ್ ಮಾಡುವಂತಹ ಒಂದು ಸ್ಕೇಲ್ ಯಾವುದು ಅಂತಂದರೆ ಫುಜಿತಾ ಅನ್ನುವ ಮಾನ ಅಥವಾ ಸ್ಕೇಲ್ನ ಮುಖಾಂತರ ಈ ಸುಂಟರ ಗಾಳಿಯ ತೀವ್ರತೆಯನ್ನು ಅಳೆಯಲಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ನೋಟ್ ಮಾಡಿ ಇಟ್ಕೊಳ್ಳಿ, ಇದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕೂಡ ನಿಮಗೆ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗಿದೆ. ಸೊ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ. ಜಾಗ್ರಫಿಯಲ್ಲಿ ಸುಂಟರ ಗಾಳಿಯ ಬಗ್ಗೆ ನೀವೆಲ್ಲ ಓದಿರ್ಬೋದು, ಟೊರ್ನಾಡೋಸ್ಗಳು ಅಂತ. ಸೊ ಓದಿದ್ರು ಕೂಡ ಮತ್ತೊಮ್ಮೆ ರಿವೈಸ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಈ ಕಾನ್ಸೆಪ್ಟನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ. ಮುಂದಿನ ಆರ್ಟಿಕಲ್ ಏನು ಅಂತಂದರೆ ಆಸ್ಬೆಸ್ಟಸ್ ಅಥವಾ ಕನ್ನಡದಲ್ಲಿ ಕಲ್ನಾರು ಅಂತ ನೀವೆಲ್ಲ ಓದಿರ್ಬೋದು, ಅಥವಾ ಈ ಒಂದು ನಿಮ್ಮ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ರಿಲೇಟ್ ಆದಂತಹ ಈ ಒಂದು ಕಾನ್ಸೆಪ್ಟನ್ನು ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಆಸ್ಬೆಸ್ಟಸ್ ಅಂತಂದರೆ ಇದು ಒಂದು ಮುಖ್ಯವಾದಂತಹ ಸಿಲಿಕೇಟ್ ಖನಿಜಗಳಿಂದ ಒಳಗೊಂಡಂತಹ ಒಂದು ವಸ್ತುವಾಗಿದೆ. ಇತ್ತೀಚೆಗೆ ಆಸ್ಬೆಸ್ಟಸ್ ಅನ್ನುವ ಈ ವಸ್ತು ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಆರೋಗ್ಯದ ಮೇಲೆ ಸಾಕಷ್ಟು ವಿಪರೀತ ಪರಿಣಾಮವನ್ನು ಬೀರುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ, ಮುಖ್ಯವಾಗಿ ಕಾರ್ಸಿನೋಜೆನ್ ಅಥವಾ ಈ ಕ್ಯಾನ್ಸರ್ ರೋಗಕ್ಕೆ ಕಾರಣವಾಗುವಂತಹ ಈ ಡೆಡ್ಲಿ
ಆಸ್ಬೆಸ್ಟಸನ್ನು ಯಾವುದೇ ರೀತಿಯಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಬಳಸಲಾಗುವುದಿಲ್ಲ ಅಂತ ಒಂದು ಕಾಂಪ್ರಿಹೆನ್ಸಿವ್ ಆದಂತಹ ಬ್ಯಾನನ್ನು ಮಾಡಲಾಗಿದೆ ಈ ಒಂದು ವಸ್ತುವಿನ ಮೇಲೆ, ಈ ವಸ್ತುವಿನ ಬಳಕೆಯ ಮೇಲೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಆಸ್ಬೆಸ್ಟಸ್ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳು, ಅದರಲ್ಲೂ ಮುಖ್ಯವಾಗಿ ಯಾವ ಒಂದು ಸಂದರ್ಭದಲ್ಲಿ ಯಾವ ಒಂದು ಉಪಯೋಗಗಳನ್ನು ಆಸ್ಬೆಸ್ಟಸ್ ಹೊಂದಿದೆ, ಇದರ ಮುಖ್ಯವಾದಂತಹ ಪ್ರಾಪರ್ಟೀಸ್ಗಳು ಏನು ಅಂತ ಕ್ಲಿಯರ್ ಆಗಿ ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಡೆಡ್ಲಿ ಕಾರ್ಸಿನೋಜನ್ ಆಸ್ಬೆಸ್ಟಸ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ, ಅಂದರೆ ಕ್ಯಾನ್ಸರ್ಗೆ ಕಾರಣವಾಗುವಂತಹ ವಸ್ತು ಆಸ್ಬೆಸ್ಟಸ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ವಸ್ತುವಿನ ಬಗ್ಗೆ ತಿಳ್ಕೊಳ್ಳೋದಾದರೆ ಸಾಮಾನ್ಯವಾಗಿ 6 ಸಿಲಿಕೇಟ್ ಮಿನರಲ್ಸ್ಗಳನ್ನು ಅಥವಾ ಸಿಲಿಕೇಟ್ ಖನಿಜಗಳನ್ನು 6 ಸಿಲಿಕೇಟ್ ಖನಿಜಗಳನ್ನು ಹೊಂದಿರುವಂತಹ ಒಂದು ವಿಶೇಷವಾದಂತಹ ವಸ್ತು ಆಸ್ಬೆಸ್ಟಸ್ ಅಂತ ಗುರುತಿಸಲ್ಪಡುತ್ತದೆ. ಸಾಮಾನ್ಯವಾಗಿ 2 ವಿಭಾಗಗಳನ್ನು ಈ ಆಸ್ಬೆಸ್ಟಸ್ನಲ್ಲಿ ಮಾಡಲಾಗಿದ್ದು, ಮೊದಲನೇದು ಯಾವುದು ಅಂತಂದರೆ ಸರ್ಪೆಂಟೈನ್ ಅಂತ, ಎರಡನೇದು ಯಾವುದು ಅಂತಂದರೆ ಆಂಪಿಬೋಲ್ಸ್ ಅಂತ. ನೆನ್ಪಿಟ್ಕೊಳ್ಳಿ, ಸರ್ಪೆಂಟೈನ್ ಮತ್ತು ಆಂಪಿಬೋಲ್ಸ್ ಅನ್ನುವ ಈ 2 ವಿಭಾಗಗಳನ್ನು ಆಸ್ಬೆಸ್ಟಸ್ನಲ್ಲಿ ಮಾಡಲಾಗಿದೆ. ಆಸ್ಬೆಸ್ಟಸ್ ಅಥವಾ ಕಲ್ನಾರು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದು 6 ಸಿಲಿಕೇಟ್ ಮಿನರಲ್ಸ್ಗಳನ್ನು ಒಳಗೊಂಡಿರುವಂತಹ ಒಂದು ವಸ್ತುವಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ 6 ಸಿಲಿಕೇಟ್ ಖನಿಜಗಳು ಅಥವಾ ಸಿಲಿಕೇಟ್ ಮಿನರಲ್ಸ್ಗಳು ಯಾವುವು ಅಂತ ತಿಳ್ಕೊಳ್ಳೋದಾದರೆ, ಮೊದಲನೇದು ಆಕ್ಟಿನೋಲೈಟ್ ಅಂತ, ಎರಡನೇದು ಒಮೋಸೈಟ್ ಅಂತ, ಮೂರನೇದು ಆಂಥೋಪೈಲೈಟ್ ಅಂತ, ನಾಲ್ಕನೇದು ಕ್ರೈಸೋಟೈಲ್ ಅಂತ, ಐದನೇದು ಕ್ರೋಸಿಡೋಲೈಟ್ ಅಂತ, ಆರನೇದು ಟ್ರೆಮೋಲೈಟ್ ಅಂತ. ಈ ರೀತಿಯಾದಂಥ 6 ಸಿಲಿಕೇಟ್ ಖನಿಜಗಳನ್ನು ಒಳಗೊಂಡಿರುವಂತಹ ವಸ್ತು ಆಸ್ಬೆಸ್ಟಸ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದರಲ್ಲಿ ಮುಖ್ಯವಾಗಿ ವೈಟ್ ಆಸ್ಬೆಸ್ಟಸ್ ಅಥವಾ ಈ ಕ್ರೈಸೋಟೈಲ್ ಅನ್ನುವ ಒಂದು ಆಸ್ಬೆಸ್ಟಸ್ ಸಿಲಿಕೇಟ್ ಖನಿಜವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕ್ರೈಸೋಟೈಲ್ ಇದು ಆಸ್ಬೆಸ್ಟಸ್ನ ಒಂದು ಸಿಲಿಕೇಟ್ ಖನಿಜವಾಗಿದೆ ಅಂತ ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ. ಇನ್ನು ಇದರ ವಿಶೇಷವಾದಂತಹ ಗುಣಲಕ್ಷಣಗಳು ಅಥವಾ ಪ್ರಾಪರ್ಟೀಸ್ಗಳು ಏನು ಅಂತ ತಿಳ್ಕೊಳ್ಳೋದಾದರೆ, ಸಾಮಾನ್ಯವಾಗಿ ಇದು ಈ ಹೀಟ್ ರೆಸಿಸ್ಟೆಂಟ್ ಮತ್ತು ಕರೋಜನ್ ರೆಸಿಸ್ಟೆಂಟ್ ಆಗಿದೆ. ಅಂದರೆ ತುಕ್ಕು ಹಿಡಿಯದೇ ಇರುವಂತಹ ಗುಣ ಮತ್ತು ಈ ಉಷ್ಣತೆಯ ಒಂದು ಉತ್ತಮವಾದಂತಹ ನಿರೋಧಕವಾಗಿದೆ ಆಸ್ಬೆಸ್ಟಸ್ ಅಂತ ನಾವು ಗುರುತಿಸ್ಬೋದು. ಅದೇ ರೀತಿಯಾಗಿ ನಾನ್ ಇನ್ಫ್ಲಾಮೇಬಲ್ ಅಂತಂದರೆ ಯಾವುದೇ ರೀತಿಯಾಗಿ ಈ ಫ್ಲ್ಯಾಮೇಬಲ್ ಅಂತಂದರೆ ಈ ದಹನಶೀಲವಲ್ಲದಂತಹ ವಸ್ತುವಾಗಿ ಆಸ್ಬೆಸ್ಟಸ್ಸನ್ನು ಗುರುತಿಸಲಾಗುತ್ತೆ. ಯಾವುದೇ ರೀತಿಯಾಗಿ ಹೆಚ್ಚಿನ ಉಷ್ಣಾಂಶದಲ್ಲೂ ಕೂಡ ಯಾವುದೇ ರೀತಿಯಾಗಿ ದಹನಶೀಲ ಗುಣಗಳನ್ನು ತೋರಿಸದೇ ಇರುವಂತಹ ವಸ್ತು ಆಸ್ಬೆಸ್ಟಸ್ ಆಗಿದೆ ಅಂತ ನಾವು ಇದರ ಗುಣಲಕ್ಷಣವನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಫ್ಲೆಕ್ಸಿಬಲ್ ಆಗಿ ಮತ್ತು ಹೆಚ್ಚಿನ ದಿನಮಾನದವರೆಗೆ ಅಥವಾ ಹೆಚ್ಚಿನ ಕಾಲ ಬಾಳಿಕೆಯನ್ನು ಬರುವಂತಹ ಒಂದು ವಸ್ತು, ಡ್ಯೂರೇಬಲ್ ಆದಂಥ ವಸ್ತು ಆಸ್ಬೆಸ್ಟಸ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಫ್ಲೆಕ್ಸಿಬಲ್ ಆಗಿದೆ ಅಂತಂದರೆ ಆಬ್ವಿಯಸ್ಲಿ ಇದು ಟೆನ್ಸೈಲ್ ಸ್ಟ್ರೆಂತನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದೆ. ಇಟ್ ಹ್ಯಾಸ್ ಅ ಗುಡ್ ಟೆನ್ಸೈಲ್ ಸ್ಟ್ರೆಂತ್ ಅಂತ ನಾವು ಗುರುತಿಸ್ಬೋದು. ಅದೇ ರೀತಿಯಾಗಿ ಲೋ ಹೀಟ್ ಕಂಡಕ್ಟಿವಿಟಿ, ಇದು ಉಷ್ಣತೆಯ ಒಂದು ಕಡಿಮೆ ವಾಹಕತೆಯನ್ನು ಹೊಂದಿರುವಂತಹ ವಸ್ತುವಾಗಿದೆ, ಲೋ ಹೀಟ್ ಕಂಡಕ್ಟಿವಿಟಿ ಅಂತ. ಅದೇ ರೀತಿಯಾಗಿ ಈ ಹೈ ಎಲೆಕ್ಟ್ರಿಸಿಟಿ ರೆಸಿಸ್ಟೆನ್ಸ್ ಅಂದರೆ ವಿದ್ಯುತ್ತಿನ ಒಂದು ಉತ್ತಮವಾದಂತಹ ನಿರೋಧಕವಾಗಿದೆ ಆಸ್ಬೆಸ್ಟಸ್ ಅಂತ ಕೂಡ ನಾವು ಗುರುತಿಸ್ಬೋದು. ಇದರ ಗುಣಲಕ್ಷಣಗಳನ್ನು ಗುರುತಿಸಿದರೆ ಸಾಮಾನ್ಯವಾಗಿ ನಾವು ಇದರ ಅಪ್ಲಿಕೇಶನ್ಸ್ಗಳು ಯಾವ ರೀತಿಯಾಗಿರುತ್ತೆ, ಎಂಥ ಸಂದರ್ಭದಲ್ಲಿ ಎಂಥ ಒಂದು ತಯಾರಿಕೆ, ಯಾವ ಒಂದು ವಸ್ತುಗಳ ತಯಾರಿಕೆಯಲ್ಲಿ ಇದನ್ನು ಬಳಸಲಾಗುತ್ತೆ ಅಂತ ನಾವು ಅಂದಾಜು ಮಾಡ್ಬೋದು. ಸಾಮಾನ್ಯವಾಗಿ ಈ ರೀತಿಯಾದಂತಹ ಹೀಟ್ ರೆಸಿಸ್ಟೆನ್ಸನ್ನು ಮತ್ತು ಈ ತುಕ್ಕಿನ ನಿರೋಧಕವಾಗಿರುವಂಥ ಆಸ್ಬೆಸ್ಟಸನ್ನು ನಿರ್ಮಾಣ ಕಾರ್ಯಗಳಲ್ಲಿ ಅಥವಾ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ಗಳಲ್ಲಿ, ಸಾಮಾನ್ಯವಾಗಿ ಸಿಮೆಂಟ್ಗಳಲ್ಲಿ ಬಳಸುವುದರ ಮೂಲಕ ಈ ಸಿಮೆಂಟ್ ಪತ್ರ ಅಂತ ಏನು ಕರೀತೇವೆ, ಶೀಟ್ಗಳು ಅಂತ, ಸೊ ಸಿಮೆಂಟ್ ಶೀಟ್ಗಳನ್ನು ತಯಾರು ಮಾಡುವುದರಲ್ಲೂ ಕೂಡ ಆಸ್ಬೆಸ್ಟಸನ್ನು ಬಳಸಲಾಗುತ್ತೆ. ಬ್ರಿಕ್ಸ್ ಅಂತಂದರೆ ಇಟ್ಟಿಗೆಯನ್ನು ನಿರ್ಮಾಣ ಮಾಡುವುದರಲ್ಲೂ ಕೂಡ ಈ ಆಸ್ಬೆಸ್ಟಸನ್ನು ಬಳಸಲಾಗುತ್ತೆ. ಅದೇ ರೀತಿಯಾಗಿ ಇನ್ಸುಲೇಷನ್ ಅಂದರೆ ಪೈಪ್ಗಳಾಗಿರ್ಬೋದು, ಇತರ ಯಾವುದೇ ರೀತಿಯಾದಂತಹ ಕನ್ಸ್ಟ್ರಕ್ಷನ್ ರಿಲೇಟ್ ಆದಂತಹ
ಸಂದರ್ಭಗಳಲ್ಲೂ ಕೂಡ ಈ ಆಸ್ಬೆಸ್ಟಸನ್ನು ಬಳಸಲಾಗುತ್ತೆ. ಆಟೋಮೊಬೈಲ್ಸ್ಗಳಾಗಿರ್ಬೋದು, ಈ ರೀತಿಯಾದಂಥ ಕನ್ಸ್ಯೂಮರ್ ಗೂಡ್ಸ್ಗಳ ತಯಾರಿಕೆಯಲ್ಲೂ ಕೂಡ ಈ ಆಸ್ಬೆಸ್ಟಸನ್ನು ಬಳಸಲಾಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಸೊ ಇಲ್ಲಿ ಇದರ ಪ್ರಾಪರ್ಟೀಸ್ಗಳನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತಂದರೆ ಇದರ ಮೇಲೆ ನೀವು ಡೈರೆಕ್ಟಾಗಿ ಯಾವ ರೀತಿಯಾದಂಥ ಸಂದರ್ಭಗಳಲ್ಲಿ ಆಸ್ಬೆಸ್ಟಸನ್ನು ಬಳಸಬಹುದು ಅಂತ ನಾವು ಅಂದಾಜು ಮಾಡ್ಬೋದು. ಸಾಮಾನ್ಯವಾಗಿ ಕನ್ಸ್ಯೂಮರ್ ಗೂಡ್ಸ್ಗಳಲ್ಲಿ, ಆಟೋಮೊಬೈಲ್ಸ್ಗಳಲ್ಲಿ ಈ ಕ್ಲಚ್ ಆಗಿರ್ಬೋದು, ಗಿಯರ್ಸ್ಗಳನ್ನು ಡೆವಲಪ್ ಮಾಡುವಂತಹ ಒಂದು ಕ್ಷೇತ್ರದಲ್ಲಿ ಆಗಿರ್ಬೋದು. ಸೊ ಈ ರೀತಿಯಾಗಿ ಈ ಆಸ್ಬೆಸ್ಟಸನ್ನು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬಳಸಲಾಗುತ್ತೆ. ಆದರೆ ಇತ್ತೀಚೆಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಈ ಕಾರ್ಸಿನೋಜನ್ ವಸ್ತುವಾಗಿರುವಂತಹ ಆಸ್ಬೆಸ್ಟಸನ್ನು ಕಾಂಪ್ರಿಹೆನ್ಸಿವ್ ಆಗಿ ಬ್ಯಾನ್ ಮಾಡಲಾಗಿದೆ ಅಂತ ಕಾಂಟೆಕ್ಸ್ಟನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಜಾಗತಿಕವಾಗಿ ಅತಿ ಹೆಚ್ಚಿನ ಆಸ್ಬೆಸ್ಟಸ್ ಅಥವಾ ಕಲ್ನಾರಿನ ರಿಸರ್ವ್ಗಳು ಎಲ್ಲಿವೆ, ನಿಕ್ಷೇಪಗಳು ಎಲ್ಲಿವೆ ಅಂತಂದರೆ ರಷ್ಯಾ ಈಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಆಸ್ಬೆಸ್ಟಸ್ ಅಂತ ನೀವು ಗುರುತಿಸ್ಬೋದು. ನೋಟ್ ಮಾಡಿಟ್ಕೊಳ್ಳಿ ಇದನ್ನು. ಅದಾದ ನಂತರ ಕಜಕಿಸ್ತಾನ್, ಬ್ರೆಜಿಲ್, ಚೀನಾ, ರಷ್ಯಾ ಈ ರೀತಿಯಾದಂಥ ರಾಷ್ಟ್ರಗಳ ಮೂಲಕ ಭಾರತ ಆಸ್ಬೆಸ್ಟಸನ್ನು ಆಮದು ಮಾಡಿಕೊಳ್ಳುತ್ತೆ, ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಜಗತ್ತಿನಲ್ಲಿ ಕಲ್ನಾರನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವಂತಹ ರಾಷ್ಟ್ರ ರಷ್ಯಾ ಅಂತ ನೋಟ್ ಮಾಡಿಟ್ಕೊಳ್ಳಿ. ಇನ್ನು ಇದರಿಂದ ಆರೋಗ್ಯದ ಮೇಲೆ ವಿಪರೀತ ಪರಿಣಾಮವನ್ನು, ದುಷ್ಪರಿಣಾಮವನ್ನು ಬೀರಲಾಗುತ್ತೆ ಅಂತ ನಾವು ಓದಿದ್ವಿ ಆಲ್ರೆಡಿ. ಸೊ ಕಾಂಟೆಕ್ಸ್ಟನ್ನು ಇಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ಕೊಳ್ಳೋದಾದರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆಯ ಮೂಲಕ ಈ ಆಸ್ಬೆಸ್ಟಸ್ ಬಳಕೆಯಿಂದ ಸಾಕಷ್ಟು ವಿಪರೀತವಾದಂತಹ ಪರಿಣಾಮಗಳು ಇವೆ ಅಂತ ಗುರುತಿಸಲಾಗಿದೆ. ಸೊ ಯಾವುವು ಅಂತ ಸಾಮಾನ್ಯವಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಶ್ವಾಸಕೋಶದ ಮೇಲೆ ತೀವ್ರವಾದಂತಹ ಪರಿಣಾಮವನ್ನು ಉಂಟು ಮಾಡುವುದರ ಮೂಲಕ ಕ್ಯಾನ್ಸರ್ಗೂ ಕೂಡ ಇದು ಕಾರಣವಾಗಬಹುದು. ಅದೇ ರೀತಿಯಾಗಿ ಮಿಸೋಥೆಲಿಯೋಮಾ ಆಗಿರ್ಬೋದು, ಈ ಲಾರೆಂಜಿಯಲ್ ಕ್ಯಾನ್ಸರ್ ಆಗಿರ್ಬೋದು, ಓವರಿಯನ್ ಕ್ಯಾನ್ಸರ್ ಆಗಿರ್ಬೋದು, ಹೆಣ್ಣು ಮಕ್ಕಳಲ್ಲಿ ಆಸ್ಬೆಸ್ಟೋಸಿಸ್ ಅನ್ನುವ ಒಂದು ವಿಶೇಷ ಕ್ಯಾನ್ಸರ್ ರೂಪದ ಕಾಯಿಲೆ ಆಗಿರ್ಬೋದು, ಲಂಗ್ ಫೆಬ್ರೋಸಿಸ್ ಅನ್ನುವ ಕಾಯಿಲೆ ಆಗಿರ್ಬೋದು. ಈ ರೀತಿಯಾದಂಥ ಸಾಕಷ್ಟು ವಿಪರೀತ ಮತ್ತು ಸಾಕಷ್ಟು ತೀವ್ರವಾದಂತಹ ರೋಗಗಳನ್ನು ಉಂಟು ಮಾಡುವಂತಹ ಒಂದು ಕ್ಷಮತೆ ಈ ಆಸ್ಬೆಸ್ಟಸ್ಗೆ ಇದೆ. ಇದೇ ಒಂದು ಕಾರಣಕ್ಕಾಗಿ ಇದರ ಉಪಯೋಗದ ಮೇಲೆ ಕಾಂಪ್ರಿಹೆನ್ಸಿವ್ ಆದಂತಹ ಬ್ಯಾನನ್ನು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಮಾಡಲಾಗಿದೆ ಅಂತ ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಭಾರತದಲ್ಲೂ ಕೂಡ ಈ ಆಸ್ಬೆಸ್ಟಸ್ನ ಕೆಲವೊಂದಿಷ್ಟು ನಿಕ್ಷೇಪಗಳನ್ನು ಗುರುತಿಸಲಾಗಿದ್ದು, ಮುಖ್ಯವಾಗಿ ರಾಜಸ್ಥಾನ್ ಮತ್ತು ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಆಸ್ಬೆಸ್ಟಸನ್ನು, ಕಲ್ನಾರಿನ ನಿಕ್ಷೇಪಗಳನ್ನು ನಾವು ಕಾಣಬಹುದು. ಅದಾದ ನಂತರ ಬಿಹಾರ್, ನಮ್ಮ ಕರ್ನಾಟಕ, ತಮಿಳುನಾಡು, ಮಣಿಪುರ್ ಈ ರೀತಿಯಾದಂತಹ ರಾಜ್ಯಗಳಲ್ಲೂ ಕೂಡ ಈ ಆಸ್ಬೆಸ್ಟಸನ್ನು, ಅದರ ಉತ್ಪಾದನೆಯನ್ನು ನಾವು ಕಾಣಬಹುದಾಗಿದೆ. ಸಾಮಾನ್ಯವಾಗಿ ಭಾರತದಲ್ಲಿ ದೊರೆಯುವಂತಹ ಈ ಆಸ್ಬೆಸ್ಟಸ್ ಯಾವ ಒಂದು ರೂಪದಲ್ಲಿ ಡೆಪಾಸಿಟ್ಸ್ಗಳನ್ನು ಕಾಣಬಹುದು ಅಂತಂದರೆ, ಟ್ರೆಮೋಲೈಟ್ ಮತ್ತು ಆಕ್ಟಿನೋಲೈಟ್ ಅನ್ನುವ ಈ ಎರಡು ವಿಭಾಗಗಳನ್ನು ಅಥವಾ ಎರಡು ವೆರೈಟಿಗಳನ್ನು ಹೊಂದಿದಂತಹ ಆಸ್ಬೆಸ್ಟಸನ್ನು ನಾವು ಕಾಣ್ಬೋದಾಗಿದೆ. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಈ ಆಕ್ಟಿನೋಲೈಟ್ ಮತ್ತು ಟ್ರೆಮೋಲೈಟ್ ಅನ್ನುವ ಸಿಲಿಕೇಟ್ ಖನಿಜಗಳನ್ನು ಒಳಗೊಂಡಿರುವಂತಹ ಈ ಕಲ್ನಾರನ್ನು ನಮ್ಮ ಭಾರತದಲ್ಲಿ ಕಾಣಬಹುದಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಇನ್ನು ಕರ್ನಾಟಕದಲ್ಲಿ ಈ ಕಲ್ನಾರನ್ನು ಅಥವಾ ಆಸ್ಬೆಸ್ಟಸನ್ನು ಎಲ್ಲಿ ನಾವು ಕಾಣಬಹುದು ನಿಕ್ಷೇಪಗಳನ್ನು ಅಂತಂದರೆ, ಹಾಸನ, ಮಂಡ್ಯ, ಶಿವಮೊಗ್ಗ, ಮೈಸೂರು ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲೂ ಕೂಡ ಕೆಲವೊಂದಿಷ್ಟು ನಿಕ್ಷೇಪಗಳನ್ನು, ಈ ಕಲ್ನಾರಿನ ನಿಕ್ಷೇಪಗಳನ್ನು ನಾವು ಕಾಣಬಹುದು ಅಂತ ನೀವು ನೋಟ್ ಮಾಡಿಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಇತ್ತೀಚೆಗೆ ಈ ಆಸ್ಬೆಸ್ಟಸನ್ನು US-ನಿಂದ ಬ್ಯಾನ್ ಮಾಡಲಾಗಿದೆ, ಹೀಗಾಗಿ ಇದು ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಜಗತ್ತಿನಾದ್ಯಂತ, ಭಾರತದಾದ್ಯಂತ ಮತ್ತು ಕರ್ನಾಟಕದಲ್ಲಿ ಈ ಆಸ್ಬೆಸ್ಟಸ್ನ ನಿಕ್ಷೇಪಗಳನ್ನು ಹೊಂದಿರುವಂತಹ ಪ್ರದೇಶಗಳು ಯಾವುವು ಅಂತ ನೋಟ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಸಾಕಷ್ಟು ವಿಪರೀತ ಪರಿಣಾಮಗಳು ಕೂಡ ಆಗುತ್ತಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಪ್ರತಿ ವರ್ಷ 7ನೇ ಏಪ್ರಿಲ್ ತಾರೀಕಿನಂದು ವಿಶ್ವ ಆರೋಗ್ಯ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. 1948ನೇ ಇಸವಿ 7ನೇ ಏಪ್ರಿಲ್ನಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿತ್ತು. ಸೊ ಇದರ ಸ್ಮರಣಾರ್ಥವಾಗಿ 1950ನೇ ಇಸವಿಯಲ್ಲಿ ವಿಶ್ವ ಆರೋಗ್ಯ ದಿನ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗುತ್ತೆ. ಸೊ ಹೀಗಾಗಿ ಜಾಗತಿಕವಾಗಿ ಆರೋಗ್ಯದ ಕುರಿತಾದಂತಹ ಕಾಳಜಿ ಮತ್ತು ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶದಿಂದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆಯ ನೇತೃತ್ವದಲ್ಲಿ ಈ
ವಿಶ್ವ ಆರೋಗ್ಯ ದಿನ ಅಥವಾ ವರ್ಲ್ಡ್ ಹೆಲ್ತ್ ಡೇಯನ್ನು ಆಚರಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಏಪ್ರಿಲ್ 7ನೇ ತಾರೀಕು. ಇನ್ನು 2024 ಈ ವಿಶ್ವ ಆರೋಗ್ಯ ದಿನಾಚರಣೆಯನ್ನು 76ನೇ ವಾರ್ಷಿಕೋತ್ಸವವಾಗಿ ಆಚರಿಸಲಾಯಿತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ನೇತೃತ್ವದಲ್ಲಿ. ಇದರ ಥೀಮ್ ಏನಾಗಿದೆ ಅಂತಂದರೆ 2024 ವಿಶ್ವ ಆರೋಗ್ಯ ದಿನದ ಥೀಮ್ ಏನಾಗಿದೆ ಅಂತಂದರೆ ಮೈ ಹೆಲ್ತ್ ಮೈ ರೈಟ್, ನನ್ನ ಆರೋಗ್ಯ ನನ್ನ ಹಕ್ಕು ಅನ್ನುವ ಥೀಮನ್ನು ಇಟ್ಕೊಂಡು ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಜಾಗತಿಕವಾಗಿ ಈ ಆರೋಗ್ಯದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಮಾರ್ಪಡಿಸುವಂತಹ ನಿಟ್ಟಿನಲ್ಲಿ ಅವೇರ್ನೆಸ್ಸನ್ನು ಸ್ಪ್ರೆಡ್ ಮಾಡುವಂತಹ ಉದ್ದೇಶದಿಂದ ಮತ್ತು ಈ ಆರೋಗ್ಯದ ಆರೈಕೆ ಮತ್ತು ಈ ಕುರಿತಾದಂತಹ ಶಿಕ್ಷಣ ಆಗಿರಬಹುದು ಅಥವಾ ಒಂದು ಮಾಹಿತಿಯನ್ನು ಸ್ಪ್ರೆಡ್ ಮಾಡುವಂತಹ ಉದ್ದೇಶದಿಂದ ಈ 2024 ಆರೋಗ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳ ಮೇಲಿನ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ರೆಲೆವೆಂಟ್ ಪ್ರಶ್ನೆಗಳನ್ನು ರಿವೈಸ್ ಮಾಡ್ಕೊಳ್ಳೋಣ. ಸೊ ರ್ಯಾಪಿಡ್ ರಿವಿಷನ್ ಸೆಷನ್ನಲ್ಲಿ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ಲಂಪಿ ಸ್ಕಿನ್ ಡಿಸೀಸ್ ಅಥವಾ ಚರ್ಮಗಂಟು ಕಾಯಿಲೆ ಈ ಪ್ರಾಣಿಗಳಲ್ಲಿ ಈ ಕೆಳಗಿನ ಯಾವ ಸೂಕ್ಷ್ಮಾಣುಜೀವಿಯಿಂದ ಹರಡುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ವೈರಸ್ಗಳು, ಆಪ್ಷನ್ 2 ಬ್ಯಾಕ್ಟೀರಿಯಾಗಳು, ಅಥವಾ ಆಪ್ಷನ್ 4 ಶಿಲೀಂಧ್ರಗಳು ಅಥವಾ ಈ ಶಿಲೀಂಧ್ರ ಅಂತಂದರೆ ಫಂಗಸ್ ಅಂತ ಕರೀತಾರೆ, ಫಂಗಸ್ಗಳು ಅಂತ ಇದೆ. ಆಪ್ಷನ್ 4 ಪ್ರೋಟೋಜೋವಾ ಪ್ಯಾರಾಸೈಟ್ಸ್ ಅಥವಾ ಪರಾವಲಂಬಿ ಜೀವಿಗಳು ಅಂತ ಇದೆ. ಸೊ ಆಪ್ಷನ್ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ವೈರಸ್ ಈಸ್ ರೈಟ್ ಆನ್ಸರ್. ಸೊ ಹೆಸರಿನಲ್ಲೇ ಇದೆ ಲಂಪಿ ಸ್ಕಿನ್ ಡಿಸೀಸ್ ವೈರಸ್ ಅಂತ. ಸೊ ಈ ಲಂಪಿ ಸ್ಕಿನ್ ಡಿಸೀಸ್ ವೈರಸ್ನ ಮೂಲಕ ಈ ಸೊಳ್ಳೆಗಳಾಗಿರ್ಬೋದು, ಈ ಕಚ್ಚುವಂತಹ ನೊಣ ಮತ್ತು ಇತರ ಕೀಟಗಳ ಸೋಂಕಿತವಾದಂತಹ ಕೀಟಗಳು ಕಚ್ಚುವುದರ ಮೂಲಕ ಪ್ರಾಣಿಗಳಲ್ಲಿ ಮಾತ್ರ ಈ ಲಂಪಿ ಸ್ಕಿನ್ ಡಿಸೀಸ್ ಉಂಟಾಗುತ್ತದೆ. ದಿಸ್ ಈಸ್ ನಾಟ್ ಅ ಝೂನೋಟಿಕ್ ಡಿಸೀಸ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅಂದರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತಹ ರೋಗ ಚರ್ಮಗಂಟು ಕಾಯಿಲೆ ರೋಗ ಅಲ್ಲ ಅಂತ ನಾವು ಗುರುತಿಸಿದ್ವಿ. ಕೇವಲ ಪ್ರಾಣಿಗಳಲ್ಲಿ ಸ್ಪ್ರೆಡ್ ಆಗುತ್ತೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇದರಿಂದ ಈ ರೋಗದಿಂದ ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆಯ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಉಂಟಾಗ್ತಾ ಇವೆ ಅಂತ ಅದರ ಇಂಪ್ಯಾಕ್ಟನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇಟ್ ಈಸ್ ಅ ವೈರಲ್ ಇನ್ಫೆಕ್ಷನ್ ಅಂತ ಕೂಡ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಸುಂಟರ ಗಾಳಿಗೆ ಹೆಚ್ಚು ಒಡ್ಡಿಕೊಳ್ಳುತ್ತದೆ? ವಿಚ್ ಆಫ್ ದ ಬಿಲೋ ಸ್ಟೇಟ್ ಈಸ್ ಮೋಸ್ಟ್ ವಲ್ನರೇಬಲ್ ಸ್ಟೇಟ್ ಇನ್ ಫಾರ್ ಟೊರ್ನಾಡೋ ಅಂತ ಗುರುತಿಸಬೇಕು. ಪ್ರಶ್ನೆ ಇದೆ ಟೊರ್ನಾಡೋ. ಆಪ್ಷನ್ 1 ತಮಿಳುನಾಡು, ಆಪ್ಷನ್ 2 ಕೇರಳ, ಆಪ್ಷನ್ 3 ಪಶ್ಚಿಮ ಬಂಗಾಳ ಅಥವಾ ಆಪ್ಷನ್ 4 ಆಂಧ್ರ ಪ್ರದೇಶ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. ಭಾರತದ ಪೂರ್ವ ಭಾಗದಲ್ಲಿರುವಂತಹ ರಾಜ್ಯಗಳಾದಂತಹ ಪಶ್ಚಿಮ ಬಂಗಾಳ, ಒಡಿಶಾ, ಜಾರ್ಖಂಡ್, ಸೊ ಈ ರೀತಿಯಾದಂತಹ ಪ್ರಮುಖ ರಾಜ್ಯಗಳಲ್ಲಿ ಈ ಸುಂಟರ ಗಾಳಿ ಹೆಚ್ಚಿನ ಇನ್ಸ್ಟನ್ಸ್ಗಳನ್ನು ನಾವು ನೋಡ್ತಾ ಇದ್ದೇವೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಆಪ್ಷನ್ 3 ಪಶ್ಚಿಮ ಬಂಗಾಳ ಈಸ್ ರೈಟ್ ಆನ್ಸರ್. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ಈ ಸುಂಟರ ಗಾಳಿಯ ಡೀಟೇಲ್ ಆದಂಥ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸುಮಾರು 105ರಿಂದ 322 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಸುತ್ತುತ್ತಿರುವಂತಹ ಒಂದು ವರ್ಟಿಕಲ್ ಏರ್ ಕಾಲಮನ್ನು ಸುಂಟರ ಗಾಳಿ ಅಂತ ಗುರುತಿಸಲಾಗುತ್ತೆ. ಸಾಮಾನ್ಯವಾಗಿ ಈ ಶುಷ್ಕ ಮತ್ತು ತೇವಾಂಶವುಳ್ಳಂತಹ ಗಾಳಿ ಪರಸ್ಪರ ಘರ್ಷಣೆ ಉಂಟು ಮಾಡುವುದರಿಂದ, ಕೊಲೈಡ್ ಆಗುವುದರಿಂದ ಈ ಸುಂಟರ ಗಾಳಿಗಳು ಉಂಟಾಗುತ್ತವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸಾಮಾನ್ಯವಾಗಿ ಮಳೆ ಸುರಿಯುತ್ತಿರುವಂತಹ ಲೋ ಪ್ರೆಷರ್ ಸಿಸ್ಟಮ್ನಲ್ಲಿ ಈ ರೀತಿಯಾದಂತಹ ಸುಂಟರ ಗಾಳಿಗಳು ಉತ್ಪತ್ತಿಯಾಗುವಂತಹ ಸಾಧ್ಯತೆ ಹೆಚ್ಚಾಗುತ್ತೆ. ಸೊ ಇದರ ಒಂದು ಮೂಮೆಂಟ್ ಅಂದರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗುತ್ತಿರುವಂತಹ ಒಂದು ಸ್ಪೀಡನ್ನು ಕೂಡ ಗಮನಿಸಿದ್ವಿ. ಸುಮಾರು 97 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಈ ಸುಂಟರ ಗಾಳಿಗಳು ಚಲಿಸುತ್ತವೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇದು ಭೂಮಿ ಮತ್ತು ನೀರಿನ ಮೇಲೆ ಕೂಡ ಉತ್ಪತ್ತಿಯಾಗುವಂತಹ ಒಂದು ಸಾಧ್ಯತೆಯನ್ನು ಹೊಂದಿದೆ ಸುಂಟರ ಗಾಳಿ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಸುಂಟರ ಗಾಳಿ ಮತ್ತು ಸೈಕ್ಲೋನ್ಗಳ ನಡುವೆ, ಟೊರ್ನಾಡೋ ಮತ್ತು ಸೈಕ್ಲೋನ್ಗಳ ನಡುವೆ ಸಾಕಷ್ಟು ಡಿಫ್ರೆನ್ಸ್ ಇದೆ. ಅದರಲ್ಲಿ ಮುಖ್ಯವಾದಂತಹ ಒಂದು ಡಿಫ್ರೆನ್ಸ್ ಅಥವಾ ಒಂದು
ವಿಶೇಷವಾದಂತಹ ಡಿಫ್ರೆನ್ಸ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಸಾಮಾನ್ಯವಾಗಿ ಈ ಸೈಕ್ಲೋನ್ಸ್ಗಳು ನೀರಿನ ಮೇಲ್ಮೈ ಮೇಲೆ, ಅದರಲ್ಲೂ ಸಮುದ್ರದ ತಾಪಮಾನ ಸುಮಾರು 27 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾದಂತಹ ಸಂದರ್ಭದಲ್ಲಿ ಈ ಸೈಕ್ಲೋನ್ಸ್ಗಳು ಉಂಟಾಗುತ್ತವೆ ಮತ್ತು ಇವು ಸಮುದ್ರದಿಂದ ಭೂಮಿಯ ಮೇಲ್ಮೈಗೆ ಬರುವುದರೊಂದಿಗೆ ಕೊನೆಗಾಣುತ್ತವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆದರೆ ಸುಂಟರ ಗಾಳಿಗಳು ಮಾತ್ರ ಭೂಮಿ ಮತ್ತು ಸಮುದ್ರದ ಮೇಲೆ, ಅಥವಾ ಸಮುದ್ರದ ಮೇಲೆ ಉಂಟಾಗುವಂತಹ ಸಾಮರ್ಥ್ಯವನ್ನು ಹೊಂದಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ನೀರಿನ ಮೇಲ್ಮೈ ಮೇಲೆ ಉಂಟಾಗುವಂತಹ ಸುಂಟರ ಗಾಳಿಯನ್ನು ವಾಟರ್ ಸ್ಪ್ರೌಟ್ ಅಂತ ಕರೀತಾರೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಈ ಸುಂಟರ ಗಾಳಿಯ ತೀವ್ರತೆಯನ್ನು ಅಳೆಯುವಂತಹ ಒಂದು ಮೆಜರಿಂಗ್ ಯೂನಿಟ್ ಯಾವುದು ಅಂತಂದರೆ, ಸ್ಕೇಲ್ ಯಾವುದು ಅಂತಂದರೆ ಫುಜಿತಾ ಅನ್ನುವ ಸ್ಕೇಲ್ ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಭಾರತದ ಪೂರ್ವ ಭಾಗದಲ್ಲಿರುವಂತಹ ರಾಜ್ಯಗಳಾದಂತಹ ವೆಸ್ಟ್ ಬೆಂಗಾಲ್, ಒಡಿಶಾ, ಜಾರ್ಖಂಡ್ ರಾಜ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಸುಂಟರ ಗಾಳಿಯನ್ನು ರೆಕಾರ್ಡ್ ಮಾಡಲಾಗಿದೆ. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಇನ್ಸ್ಟನ್ಸ್ಗಳನ್ನು ವಾಯುವ್ಯ ಭಾಗದಲ್ಲಿ, ಭಾರತದ ವಾಯುವ್ಯ ಭಾಗದಲ್ಲೂ ಕೂಡ ಗುರುತಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಪಶ್ಚಿಮ ಬಂಗಾಳ ವಾಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಕಲ್ನಾರಿನ ಅಥವಾ ಆಸ್ಬೆಸ್ಟಸ್ ಈ ಒಂದು ವಸ್ತುವಿನ ಅತಿ ಹೆಚ್ಚಿನ ನಿಕ್ಷೇಪಗಳನ್ನು, ರಿಸರ್ವ್ ಅಂತ ಏನು ಕರಿತೇವೆ, ನಿಕ್ಷೇಪಗಳನ್ನು ಹೊಂದಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ರಾಜಸ್ಥಾನ್, ಆಪ್ಷನ್ 2 ತಮಿಳುನಾಡು, ಆಪ್ಷನ್ 3 ಮಹಾರಾಷ್ಟ್ರ ಅಥವಾ ಆಪ್ಷನ್ 4 ಅಸ್ಸಾಂ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1. ರಾಜಸ್ಥಾನ್ ಮತ್ತು ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಕಲ್ನಾರು ಅಥವಾ ಆಸ್ಬೆಸ್ಟಸ್ನ ರಿಸರ್ವ್ಗಳನ್ನು ನಾವು ಕಾಣ್ತೇವೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಜಾಗತಿಕವಾಗಿ ರಷ್ಯಾದಲ್ಲಿ ಅತಿ ಹೆಚ್ಚಿನ ಆಸ್ಬೆಸ್ಟಸ್ನ ನಿಕ್ಷೇಪಗಳು ಇವೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 1 ರಾಜಸ್ಥಾನ್ ಇಸ್ ರೈಟ್ ಆನ್ಸರ್. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಹಾಸನ, ಮಂಡ್ಯ, ಶಿವಮೊಗ್ಗ, ಮೈಸೂರು ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಈ ಆಸ್ಬೆಸ್ಟಸ್ ಅಥವಾ ಕಲ್ನಾರಿನ ನಿಕ್ಷೇಪಗಳು ಇವೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಏಪ್ರಿಲ್ 7ರಂದು ವಾರ್ಷಿಕವಾಗಿ ಆಚರಿಸಲಾಗುವಂತಹ ವಿಶ್ವ ಆರೋಗ್ಯ ದಿನ 2024ರ ಥೀಮ್ ಏನಾಗಿದೆ ಅಂತ ಪ್ರಶ್ನೆ ಇದೆ. ವಾಟ್ ಈಸ್ ದ ಥೀಮ್ ಆಫ್ ವರ್ಲ್ಡ್ ಹೆಲ್ತ್ ಡೇ ಆಫ್ 2024 ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಹೆಲ್ತ್ ಈಸ್ ವೆಲ್ತ್, ಆಪ್ಷನ್ 2 ಮೈ ಹೆಲ್ತ್ ಮೈ ರೈಟ್, ಆಪ್ಷನ್ 3 ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ಹೆಲ್ತ್, ಆಪ್ಷನ್ 4 ಲೆಟ್ಸ್ ಮೇಕ್ ದ ವರ್ಲ್ಡ್ ಹೆಲ್ದಿ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಮೈ ಹೆಲ್ತ್ ಮೈ ರೈಟ್, ನನ್ನ ಆರೋಗ್ಯ ನನ್ನ ಹಕ್ಕು ಅನ್ನುವ ಥೀಮನ್ನು ಇಟ್ಕೊಂಡು 2024ರ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಸಂಸ್ಥೆಯ ನೇತೃತ್ವದಲ್ಲಿ ಏಪ್ರಿಲ್ 7ನೇ ತಾರೀಕಿನಂದು ಆಚರಿಸಲಾಯಿತು ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ. ಡಿಸ್ಕಷನ್ನಲ್ಲಿ ಕೇಳಲಾದಂಥ ಪ್ರಶ್ನೆಗೆ ಸರಿಯಾಗಿ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಎನ್ ಆಸಮ್ ಡೇ.